ಇಲ್ಲ, ನಾನು ಹೃದಯದ ಶರೀರದ ಸ್ವಭಾವಗಳು ಮುರಿಬೇಕು, ಹೌದಿಲ್ರಿ? ಅದು ಶಾರೀರಿಕವಾಗಿ ಯಾವುದೇ ನಮ್ಮನ್ನು ಒಂದು ವೇಳೆ ದೇವರಿಂದ ದೂರ ಮಾಡುವಂತ ಸ್ಥಿತಿಗತಿಗಳಿದ್ರೂ ಕೂಡ ಅವೆಲ್ಲವನ್ನು ಮುರಿಬೇಕು. ನಾವು ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ. ನಾವು ಕೋಪದಿಂದ ಬಟ್ಟೆ ಹರ್ಕೊಳ್ಳೋದಲ್ಲ, ಕೋಪದಿಂದ ಕೈ ಕೊಯ್ಕೋದಲ್ಲ, ಕೋಪದಿಂದ ನಾವು ನಮ್ಮ ದೇಹಕ್ಕೆ ಹಾನಿ ಮಾಡಿಕೊಳ್ಳುವುದಲ್ಲ. ಕೋಪದಿಂದ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ಈ ಹೃದಯ ಮುರಿಯುವಂಥದ್ದಾಗಿರ್ಬೇಕ್ರಿ. ಈ ಹೃದಯ ಮುರಿದಾಗ ಮಾತ್ರ ದೇವರ ತಾಳ್ಮೆ ನಮ್ಮೊಳಗಡೆ ಬರಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಅದಕ್ಕೆ ಯಾಕೆ ನೀವು ಹೃದಯವನ್ನು ಅರಿದುಕೊಳ್ಳಬೇಕು, ಬಟ್ಟೆಗಳನ್ನಲ್ಲಂತಂದ್ರೆ ಅಲ್ಲಿ ವಚನ ಹೇಳುತ್ತದನೆ ಕೆಳಗಡೆ, ಆತನು ದಯ ಉಳ್ಳಂತ ದೇವರ ಅಂತಾರೆ. ಆತನು ಎಂತ ದೇವರಿ? ದಯ ಉಳ್ಳವನು. ಕೆಳಗಡೆ ಹೇಳ್ತಾನೆ ಕನಿಕರ ಉಳ್ಳವನು, ದೀರ್ಘ ಶಾಂತನು, ಮಹಾಕೃಪ ಉಳ್ಳವನಂತಾರೆ. ಆತನ ಬಳಿಗೆ ಬರಬೇಕಾದ್ರೆ ನೀನು ಹೃದಯವನ್ನು ಕಠಿಣದಿಂದ ಬರಬೇಡ, ಮನಸ್ಥಿತಿ ಗಟ್ಟಿ ಮಾಡಿಕೊಂಡು ಬರಬೇಡ, ಶರೀರದ ಸ್ವಭಾವಗಳನ್ನು ಅನುಸರಿಸಿ ಬರಬೇಡ, ಲೋಕದ ಆಸೆಗಳನ್ನು ಇಟ್ಕೊಂಡು ಬರಬೇಡ. ನೀನು ಹೆಂಗ್ ಬರಬೇಕಪ್ಪ ಅಂತಂದ್ರೆ ಪಶ್ಚಾತ್ತಾಪದೊಂದಿಗೆ ತಾಳ್ಮೆಯಿಂದ ತಗ್ಗಿದ ಮನೋಭಾವದಿಂದ ಬರಬೇಕೆಂಬುದಾಗಿ ಹೇಳ್ತದೆ. ಅಂದಾಗ ದೇವರು ನಮ್ಮನ್ನು ಸ್ವೀಕರಿಸುತ್ತಾನ್ರಿ. ಅದಕ್ಕೆ ದೇವರು ಒಂದು ವೇಳೆ ಈ ರೀತಿಯಾಗಿ ಪಶ್ಚಾತ್ತಾಪದಿಂದ ತಾಳ್ಮೆಯಿಂದ ನಾವು ದೇವರ ಸನ್ನಿಧಾನಕ್ಕೆ ಬರುವಾಗ ದೇವರು ಏನ್ ಮಾಡ್ತಾನಂತ ವಚನ ಹೇಳುತ್ತದೆ, ತಾನು ಮಾಡಬೇಕೆಂದಿದ್ದಂತ ಕೇಡಿಗೆ ಮನಮರುಗುತ್ತಾನಂತಾರೆ. ನಿನಗೇನಾದ್ರೂ ಒಂದು ವೇಳೆ ಆಪತ್ತು, ವಿಪತ್ತು, ತೊಂದರೆಗಳು, ಕೇಡುಗಳು ಒಂದು ವೇಳೆ ಸಂಭವಿಸುವಂತ ಸ್ಥಿತಿಗತಿ ಇದ್ರೂ ಕೂಡ ದೇವರಲ್ಲಿ ನಿನ್ನ ಪಕ್ಷ ನಿಂತುಕೊಳ್ಳುವಾತನಾಗಿದ್ದಾನೆ ಎಂಬುದಾಗಿ. ಮಾಡಬೇಕೆಂದಿದ್ದಂತ ಕೇಡಿಗೆ ಮನ ಮರುಗುತ್ತಾನಂತಾರೆ. ಯಾವಾಗ ನೀವು ಪಶ್ಚಾತ್ತಾಪದಿಂದ ಬಂದಾಗ, ಯಾವಾಗ ತಾಳ್ಮೆಯಿಂದ ಬಂದಾಗ, ಯಾವಾಗ ಹೃದಯ ಅರಿದುಕೊಂಡಾಗ, ಯಾವಾಗ ದೇವರ ಸನ್ನಿಧಾನದಲ್ಲಿ ಭಯದಿಂದ ಭಕ್ತಿಯಿಂದ ಕೂಡಿದವರಾದಾಗ ಮಾತ್ರ ಇದು ನಮ್ಮ ಜೀವನದಲ್ಲಿ ನೆರವೇರುತ್ತದೆ ಪ್ರಿಯರೇ. ಸುಮ್ಮನೆ ಸಿಗುವುದಿಲ್ಲ. ನಮ್ಗೆ ಊಟ ಕೂಡ ಸುಮ್ಮನೆ ಸಿಗುವುದಿಲ್ಲ, ಸಂಬಳ ಕೂಡ ಸುಮ್ಮನೆ ಸಿಗುವುದಿಲ್ಲ, ಯಾವುದೇ ನೀವು ವಸ್ತುಗಳು ಸುಮ್ಮನೆ ಸಿಗುವುದಿಲ್ಲ. ಅದರಿಂದ ಪ್ರಯಾಸ ಇರುತ್ತದೆ, ಅದರಿಂದ ಪ್ರಯತ್ನ ಇರುತ್ತದೆ, ಅದರಿಂದ ಹೋರಾಟ ಇರುತ್ತದೆ. ಅದೇ ರೀತಿಯಾಗಿ ಸುಮ್ಮನೆ ದೇವರ ಸನ್ನಿಧಾನಕ್ಕೆ ಭಾನುವಾರಕ್ಕೊಂದು ಸಾರಿ ಬಂದು ನೀವು ಆರಾಧನೆ ಮಾಡಿ ಹೋದ್ರೆ ಖಂಡಿತವಾಗಲೂ ಇದು ಸಿಗುವುದಿಲ್ಲ. ಇದು ಸಂಡೇದಿಂದ ಪ್ರಾರಂಭವಾದದ್ದು ತಿರುಗಿ ಬರುವ ಭಾನುವಾರದವರೆಗೂ ಕೂಡ ನಿಮ್ಮ ಆಧ್ಯಾತ್ಮಿಕ ಜೀವನ ಕಾಪಾಡಿಕೊಳ್ಳುವಂಥದ್ದಾಗಿರ್ಬೇಕು ಪ್ರಿಯರೇ. ಅಂದಾಗ ಮಾತ್ರ ನೀವು ಬೇಡುವುದಕ್ಕಿಂತಲೂ ಕೇಳುವುದಕ್ಕಿಂತಲೂ ಅತ್ಯಧಿಕವಾದದನ್ನು ದೇವರು ದಯಪಾಲಿಸುವುದಕ್ಕೆ ಶಕ್ತನಾಗಿದ್ದಾನೆ. ಸೊ ಅದಕ್ಕೆ ಮಾಡಬೇಕೆಂದಿದ್ದಂತ ಕೇಡಿಗೆ ದೇವರು ಏನ್ ಮಾಡ್ತಾನಂತೆ, ಮನ ಮರುಗ್ತಾನೆ. ಮನ ಮರಿಗೆ ಅಲ್ಲಿಗೆ ಬಿಡಲ್ಲ. ಕೆಳಗಡೆ ಹೇಳ್ತಾನೆ, ದೇವರ ಕೋಪಕ್ಕೆ ತಪ್ಪಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ನಾವು ದೇವರ ಕೋಪಕ್ಕೆ ಏನ್ ಮಾಡಬೇಕು? ತಂದೆ ತಾಯಿಗಳ ಕೋಪ ಬೇರೆ ಮಕ್ಕಳ ಮೇಲೆ. ದೇವರು ಕೂಡ ನಮಗೆ ಒಳ್ಳೆ ತಂದೆನೇ, ಆದ್ರೆ ಆತನ ಕೋಪ ಎಂಥದ್ದು ಅಂತ ಹೇಳಿದ, ಕ್ಷಣ ಮಾತ್ರ ಅಂತ ಹೇಳಿದ. ಆದ್ರೆ ಆ ಕ್ಷಣ ಮಾತ್ರ ಕೋಪವನ್ನು ನಾವು ಕೆಲವೊಂದು ಸಾರಿ ಅಡ್ವಾಂಟೇಜ್ ಆಗಿ ಉಪಯೋಗ ಮಾಡ್ತೀವಿ, ನಮ್ಮ ಲಾಭಕ್ಕಾಗಿ ಅದನ್ನೇನ್ ಮಾಡ್ತೀವಿ, ಉಪಯೋಗ ಮಾಡಿಕೊಳ್ತೀವಿ. ಆದ್ರೆ ದೇವರ ಕೋಪ ಎಂಥದ್ದು, ಹೇಗಿರ್ತದೆ ಅಂತೇಳಿ ಮುಂದೆ ನಾನು ನಿಮಗೆ ಒಂದೊಂದಾಗಿ ಪಾಯಿಂಟ್ ಮುಖಾಂತರ ಹೇಳ್ತೇನೆ ಪ್ರಿಯರೇ. ಇವತ್ತು ದೇವರ ಕೋಪಕ್ಕೆ ನೀನು, ನಿನ್ನ ಕುಟುಂಬ, ನಿನ್ನ ಮಕ್ಕಳು ತುತ್ತಾಗಬಾರದಂದ್ರೆ ಏನು ಮಾಡಬೇಕು? ನಿನ್ನ ಮಕ್ಕಳು ದೇವರ ಕೋಪಕ್ಕೆ ತುತ್ತಾಗಬಾರದು, ನೀನು ದೇವರ ಕೋಪಕ್ಕೆ ತುತ್ತಾಗಬಾರದು. ಏನ್ ಮಾಡಬೇಕು? ಬಟ್ಟೆಗಳನ್ನೆಲ್ಲ ಅರಿದುಕೊಳ್ಳಬೇಕಾಗಿರ್ತಕ್ಕಂಥದ್ದು, ಹೃದಯವನ್ನು ಅರಿದುಕೊಳ್ಳಬೇಕಾಗಿದೆ. ಅಂದ್ರೆ ದೇವರ ಕಡೆಗೆ ತಿರುಗಿಕೊಳ್ಳಬೇಕಾಗಿದೆ. ಅಂದ್ರೆ ನಮ್ಮ ಮನಸ್ಥಿತಿ ಸರಿ ಹೊಂದಬೇಕಾಗಿದೆ. ಅಂದ್ರೆ ನಮ್ಮ ಮನಸ್ಸು ಪರಿಪೂರ್ಣವಾಗಿ ದೇವರಿಗೆ ಮೆಚ್ಚುಗೆಯಾಗಿಯೂ ಇಷ್ಟಪೂರ್ವಕವಾದಂಥ ಯಜ್ಞವಾಗಿಯೂ ಮಾರ್ಪಡಬೇಕಾಗಿದೆ ಪ್ರಿಯರೇ. ಅಂದಾಗ ಮಾತ್ರ ನಾವು ದೇವರ ಕೋಪಕ್ಕೆ ಒಳಗಾಗುವುದಿಲ್ಲ. ಇನ್ನೊಂದು ಕಡೆ ನಾವು ನೋಡುವುದಾದರೆ, ಮೊದಲನೇದಾಗಿ ಪಶ್ಚಾತ್ತಾಪದಿಂದ ತಾಳ್ಮೆಯಿಂದ ನಾವು ದೇವರ ಸನ್ನಿಧಾನಕ್ಕೆ ಬರಬೇಕು, ದೇವರ ಕೋಪದಿಂದ ತಪ್ಪಿಸಿಕೊಳ್ಳಬೇಕಾದ್ರೆ. ಎರಡನೇದಾಗಿ ಆತನ ಅಪಾರವಾದಂಥ ದಯೆ ಅಸಡ್ಡೆ ಮಾಡಬಾರದಂತಾರೆ. ಏನು ಮಾಡಬಾರದ್ರಿ? ಅಸಡ್ಡೆ ಮಾಡಬಾರದು. ಆತನ ದಯೆ ಅಸಡ್ಡೆ ಮಾಡಬಾರದು. ದಯೆ ಅನ್ನೋದಕ್ಕೆ ಇನ್ನೊಂದು ಮಾತು ಕೃಪೆ. ಆತನ ಕೃಪೆ ಏನು ಮಾಡಬಾರದು?
ಅಸಡ್ಡೆ ಮಾಡಬಾರದು. ಕೆಲವೊಂದು ಸಾರಿ ಕೆಲವೊಬ್ಬರಿಗೆ ದೇವರ ಸನ್ನಿಧಿ ಅಂದ್ರೆ ಅಸಡ್ಯ, ಕೆಲವೊಬ್ಬರಿಗೆ ಪ್ರಾರ್ಥನೆ ಅಂದ್ರೆ ಅಸಡ್ಯ, ಕೆಲವೊಬ್ಬರಿಗೆ ದೇವರ ವಾಕ್ಯ ಓದೋದಂದ್ರೆ ಅಸಡ್ಯ, ಕೆಲವರಿಗೆ ಹಾಡಾಡೋದಂದ್ರೆ ಅಸಡ್ಯ, ಕೆಲವೊಬ್ಬರಿಗೆ ದೇವರ ಮಕ್ಕಳ ಜೊತೆಗೆ ಸಾವಾಸ ಬೆಳೆಸೋದಂದ್ರೆ ಅಸಡ್ಯ. ಇದು ಅಪಾರ್ಥ ಮಾಡಿಕೊಳ್ಬೇಡ್ರಿ. ಅದಕ್ಕೆ ರೋಮ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಬಹಳ ಚೆನ್ನಾಗಿ ಬರೆದಿದ್ದಾನೆ. ಆತನ ದಯೆ, ಆತನ ಸಹನ, ಆತನ ದೀರ್ಘ ಶಾಂತಿ. ನೀನು ಅಸಡ್ಡೆ ಮಾಡ್ತಾ ಇದ್ದೀಯಾ? ಒಂದು ಸಾರಿ ನಿನ್ನ ಮನಸ್ಸಿಗೆ ಪ್ರಶ್ನೆ ಇದು. ಈ ದಿನ ಎಷ್ಟೋ ಕ್ರೈಸ್ತರು ದೇವರನ್ನು ನಂಬಿದವರು, ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ರಿ, ಮುಳುಗಿ ದೀಕ್ಷಾ ಸ್ನಾನ ತೆಗೆದುಕೊಂಡವರು, ಇತಿಹಾಸ ಇರುವಂತವರು, ಒಳ್ಳೆ ಹಿನ್ನೆಲೆ ಇರುವಂತವ್ರು ಎಷ್ಟೋ ಜನರು ಇವತ್ತು ದೇವರ ಸನ್ನಿಧಿಯನ್ನು ಅಸಡ್ಡೆ ಮಾಡ್ತಾ ಇದ್ದಾರೆ, ದೇವರನ್ನ ಅಸಡ್ಡೆ ಮಾಡ್ತಾ ಇದ್ದಾರೆ, ದೇವರ ವಾಕ್ಯಗಳನ್ನು ಅಸಡ್ಡೆ ಮಾಡ್ತಾ ಇದ್ದಾರೆ. ಪ್ರಾರ್ಥನೆ ಅಂದ್ರೇ ಅಲರ್ಜಿ ಅವರಿಗೆ, ದೇವರ ಸನ್ನಿಧಿ ಅಂದ್ರೇ ಅಲರ್ಜಿ ಅವರಿಗೆ. ಹಾಗಾಗಿ ಒಂದು ವೇಳೆ ಅಸಡ್ಡೆ ಮಾಡುತ್ತಿರುವುದಾದರೆ ಇದು ಒಳ್ಳೇದಲ್ಲ. ಏನ್ ಮಾಡ್ತಾ ಇದೀಯಾ? ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದೆಯಾ? ದೇವರ ಕೋಪ ಒಂದು ವೇಳೆ ಕೂಡಿಟ್ಟುಕೊಳ್ತಾ ಇದೆಯಾ ಅಂದ್ರೆ ಒಂದು ದಿನ ಅದು ದೇವರ ಕೋಪ ನಿನ್ನನ್ನು ಎಲ್ಲಿಗೆ ತಳ್ಳುವಂಥದ್ದಾಗಿದೆ. ಮುಂದೆ ನಾನು ನಿಮಗೆ ಒಂದೊಂದಾಗಿ ಹೇಳುವಾಗ ಅರ್ಥ ಆಗ್ತದೆ ಪ್ರಿಯರೇ. ಜಾಗ್ರತೆ ಪ್ರಿಯರೇ. ಇದು ಕೊನೆಯದಾಗಿ ನಿನ್ನನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗ್ತದಂದ್ರೆ ದೇವರ ಕೋಪಕ್ಕೆ ಎಲ್ಲಿಗೆ ತೆಗೆದುಕೊಂಡು ಹೋಗ್ತದಂದ್ರೆ 10ನೇ ಅಂಶಕ್ಕೆ ಬರುವಾಗ ಅದು ನಿಮಗೆ ಅರ್ಥ ಆಗ್ತದೆ. 3ನೇದಾಗಿ ನೋಡುವುದಾದರೆ, ಒಂದು ಪಶ್ಚಾತ್ತಾಪದಿಂದ ತಾಳ್ಮೆಯಿಂದ ದೇವರ ಸನ್ನಿಧಿಗೆ ಬರಬೇಕು. 2ನೇದಾಗಿ ದೇವರ ದಯೆಯನ್ನು ಏನು ಮಾಡಬಾರದು? ಅಸಡ್ಡೆ ಮಾಡಬಾರದು. 3ನೇದಾಗಿ ಏನಪ್ಪ ಅಂದ್ರೆ ಮಂಡುತನ, ಪಶ್ಚಾತ್ತಾಪವಿಲ್ಲದಂತ ಮನಸ್ಸು ತೆಗೆದು ಹಾಕಬೇಕಂತಾರೆ. ಏನ್ ಮಾಡಬೇಕು? ಮಂಡುತನ, ಪಶ್ಚಾತ್ತಾಪವಿಲ್ಲದಂತ ಮನಸ್ಸು ಏನ್ ಮಾಡ್ಬೇಕ್ರಿ? ತೆಗೆದುಹಾಕಬೇಕು. ತೆಗೆದುಹಾಕ್ಲಿಲ್ಲ ಅಂದ್ರೆ ಏನಾಗ್ತದೆ ಮುಂದೆ ಹೇಳ್ತಾ ಇದ್ದಾನೆ. ಎಲ್ಲಿ ಬರೆದಿದ್ದಾನಂದ್ರೆ ರೋಮ ಪತ್ರಿಕೆ ಅದೇ 2ನೇ ಅಧ್ಯಾಯದ 4ನೇ ವಚನವನ್ನು ಮತ್ತೆ ನಾನು ನಿಮಗೆ ನೆನಪು ಮಾಡುವಂತವನಾಗಿದ್ದೇನೆ. ಅಲ್ಲಿ ವಚನ ಹೇಳುತ್ತದೆ, ಮಂಡುತನವನ್ನು, ಪಶ್ಚಾತ್ತಾಪವಿಲ್ಲದಂತ ಮನಸ್ಸನ್ನು ಅನುಸರಿಸುವುದರಿಂದ ನಿನಗೋಸ್ಕರ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದಿ. ಏನಂತಾರೆ? ನೀವು ಪಶ್ಚಾತ್ತಾಪ ಪಡಲಿಲ್ಲ, ಒಂದು ವೇಳೆ ದೇವರ ಸನ್ನಿಧಿ, ದೇವರ ದಯೆ ಅಸಡ್ಡೆ ಮಾಡ್ತಾ ಇದ್ರಿ, ದೇವರ ಭಯ ನಿಮ್ಮಲ್ಲಿ ಇರಲಿಲ್ಲ, ತಿಳಿದು ತಿಳಿದು ತಪ್ಪು ಮಾಡ್ತಾ ಇದ್ರಿ, ತಿಳಿದು ತಿಳಿದು ಪಾಪ ಮಾಡ್ತಾ ಇದ್ರಿ, ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ದೇವರಿಲ್ಲ, ದೇವರ ಸನ್ನಿಧಿ ಇಲ್ಲ ಅಂದ್ರೆ ಖಂಡಿತವಾಗಲೂ ಇಲ್ಲಿ ವಚನ ಹೇಳುತ್ತದೆ ಮಂಡುತನ ಅಂತ ಹೇಳ್ತದೆ. ನಮ್ಮ ಹಳ್ಳಿ ಭಾಷೆಯಲ್ಲಿ ಹೇಳ್ತಾರೆ ಗೊತ್ತದ್ರಿ, ಎಷ್ಟು ಮಂಡನಪ್ಪ ಏಟ್ ಹೇಳಿದ್ರೆ ಕೇಳೋವಲ್ಲ ಅಂತ ಹೇಳ್ತಿರ್ತಾರೆ, ಹೌದಲ್ಲ? ಮಂಡಂತಾರೆ. ಮಂಡಂತ ಯಾರಿಗಂತಾರೆ ಹೇಳ್ರಿ? ಎಷ್ಟು ಹೇಳಿರ್ತವಲ್ರಿ ಕೇಳಲಾರ್ದವ್ರಿಗೆ ಮಂಡ ಅಂತ ಹೇಳ್ತಾರೆ. ಏನಂದ್ರೆ ಆಂಟಿ ಧ್ಯಾನ ಇರಲಾರ್ದು. ಮಂಡುತನ ಅಂದ್ರೆ ಒಂದು ರೀತಿಯಲ್ಲಿ ಕಠೋರವಾಗಿರ್ತಕ್ಕಂಥ ಹೃದಯ. ಎಷ್ಟವರಿಗೆ ನೀವು ಒಳ್ಳೆ ಮಾತು ಹೇಳ್ರಿ, ಅವ್ರ ಮುಂದೆ ಎಷ್ಟು ಕಣ್ಣೀರಿಡ್ರಿ, ಅವ್ರ ಮುಂದೆ ಎಷ್ಟು ಗೊಳಾಡ್ರಿ, ಅವ್ರ ಹೃದಯದೆಲ್ಲ ಕರಗದಿಲ್ಲ ನೋಡ್ರಿ, ಅಂಥವ್ರಿಗೆ ಅಂತಾರ್ರಿ ಮಂಡು. ಅದಕ್ಕೆ ನೀವು ಒಂದು ವೇಳೆ ದೇವರ ಸುವಾರ್ತೆ ಕೇಳಿದಿರಿ, ದೇವರ ವಾಕ್ಯ ಕೇಳಿದಿರಿ, ದೇವರ ಬಗ್ಗೆ ತಿಳ್ಕೊಂಡಿದ್ದೀರಿ, ದೇವರು ಎಂಥವನಂತೇಳಿ ನೀವೆಲ್ಲ ಅರಿತುಕೊಂಡಿದ್ದೀರಿ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಒಂದು ವೇಳೆ ನಿಮ್ಮ ಮನಸ್ಸು ಬದಲಾಗಲಿಲ್ಲ ಅಂದ್ರೆ ನೀವು ಮಂಡುತನದಲ್ಲಿದ್ದೀರಿ ಅಂತ ಅರ್ಥ ರೀ. ಇದು ಎಲ್ಲಿದ್ದೀರಿ? ಅದಕ್ಕೆ ಒಂದು ವೇಳೆ ನೀನು ನಿನ್ನ ಮಂಡುತನವನ್ನು, ಪಶ್ಚಾತ್ತಾಪವಿಲ್ಲದಂತ ಮನಸ್ಸನ್ನು ಒಂದು ವೇಳೆ ನೀನು ತೆಗೆದುಹಾಕಲಿಲ್ಲ ಅಂದ್ರೆ ದೇವರ ಕೋಪ ಕೂಡಿಟ್ಟುಕೊಳ್ಳುತ್ತಾ ಇದೆ. ಇಂಗ್ಲಿಷ್ನಲ್ಲಿ ಹೇಳ್ತಾನೆ, ಯು ಆರ್ ಸ್ಟೋರಿಂಗ್ ದ ರಾತ್ ಆಫ್ ಗಾಡ್ ಎಂಬುದಾಗಿ ಹೇಳ್ತಾನೆ. ಯು ಆರ್ ಸ್ಟೋರಿಂಗ್ ದ ರಾತ್ ಆಫ್ ಗಾಡ್ ಅಂದ್ರೆ ದೇವರ ಕೋಪವನ್ನು ನೀನು ಕೂಡಿಟ್ಟುಕೊಳ್ಳುತ್ತಾ ಇದೆ ಎಂಬುದಾಗಿ. ಇವತ್ತು ನಮ್ಮ ಮನಸ್ಸಿಗೆ ಪ್ರಶ್ನೆ, ನೀವೆಲ್ಲರೂ ದೇವರ ಕೋಪಕ್ಕೆ ಗುರಿಯಾಗಿದ್ದೀರಾ ಅಥವಾ ಇಲ್ಲ? ನನ್ನ ಮುಂದೆ ಹೇಳ್ಬೇಡ್ರಿ, ನಿಮ್ಮ ಮನಸ್ಸುಗಳಿಗೆ ನೀವು ಮಾತಾಡ್ಕೊಳ್ರಿ. ಹೇಳ್ತಾರೆ ಅಂಕಲ್ ಅವ್ರು, ಗುರಿಯಾಗಿದೆ. ಎಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ಮೆನಿ ಟೈಮ್ಸ್ ವಿ ಫಾಲ್. ನಾವು ಮನುಷ್ಯ ಮಾತ್ರದವರು, ಅನೇಕ ಸಾರಿ ನಾವು ಬೀಳುತ್ತೇವೆ, ನಾವು ಸೋಲುತ್ತೇವೆ, ನಾವು ಕಠಿಣರಾಗ್ತೇವೆ, ಕಠೋರರಾಗ್ತೇವೆ,
ಮಂಡುತನದಲ್ಲಿ ಬೀಳುತ್ತೇವೆ, ಪಶ್ಚಾತ್ತಾಪವಿಲ್ಲದಂಥ ಮನಸ್ಸನ್ನು ಅನುಸರಿಸ್ತೇವೆ. ಒಂದು ವೇಳೆ ಇದನ್ನು ನೀವು ಮಾಡುವುದಾದರೆ ಬೈಬಲ್ ಹೇಳುತ್ತದೆ, ಯು ಆರ್ ಸ್ಟೋರಿಂಗ್ ದ ವ್ರಾತ್ ಆಫ್ ಗಾಡ್ ಎಂಬುದಾಗಿ. ನೀನು ದೇವರ ಕೋಪವನ್ನು ಏನು ಮಾಡ್ತಾ ಇದ್ದಿ? ಕೂಡಿಟ್ಟುಕೊಳ್ತಾ ಇದ್ದಿ. ಪ್ರೀತಿಯ ಮಗಳೇ, ಪ್ರೀತಿಯ ಮಗನೇ, ದೇವರ ಕೋಪಕ್ಕೆ ಗುರಿಯಾಗುವುದು ಬೇಡ. ಮುಂದೆ ಒಂದೊಂದು ಅಂಶ, ಕೊನೆಯ ಅಂಶ ನೀವು ಓದುವಾಗ ಆ ಪಶ್ಚಾತ್ತಾಪವಿಲ್ಲದಂತ ಮನಸ್ಸು ಒಂದು ವೇಳೆ ನೀನು ಪರಿವರ್ತನೆ ಆಗದೆ ಹೋದರೆ ನಿನ್ನ ಜೀವನ ನಿನಗೆ ಕಾಪಾಡಿಕೊಳ್ಳುವುದಕ್ಕೆ ಆಗುವುದೇದಿಲ್ಲ ಪ್ರಿಯ. ಹಂಗ ತಪ್ಪಿ ಹೋಗಿ ಬಿಡುತ್ತದೆ. ನಾನು ಎಷ್ಟೋ ಸಾರಿ ಉದಾಹರಣೆ ಕೊಡ್ತಾ ಇದ್ದೀನಿ. ನೀವು ಬೈಕಲ್ಲಿ ಪ್ರಯಾಣ ಬೆಳೆಸುವಾಗ ಬ್ರೇಕ್ ಫೇಲ್ ಆಯ್ತು ಅಂದ್ರೆ ನಿಯಂತ್ರಣ ತಪ್ಪಿ ಹೋಗಿ ಬಿಡ್ತದೆ, ಹೌದಿಲ್ರಿ? ಅದಕ್ಕೆ ಕಂಟ್ರೋಲ್ ಅಂತ ಇಂಗ್ಲಿಷಲ್ಲಿ ಅಂತಾರೆ. ಕನ್ನಡದಲ್ಲಿ ನಿಯಂತ್ರಣ ತಪ್ಪಿತು. ಬಸ್ಸು ಯಾಕೆ ಪಲ್ಟಿ ಆಯಿತು? ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಆಯ್ತು ಅಂತೇಳಿ ಪೇಪರಲ್ಲಿ ನ್ಯೂಸಲ್ಲಿ ಬರ್ತದೆ, ಹೌದಿಲ್ರಿ? ಚಾಲಕನ ನಿಯಂತ್ರಣ ತಪ್ಪಿ ಈ ಕಡೆ ಅಪಘಾತ ಆಯಿತು, ಆ ಕಡೆ ಅಪಘಾತ ಆಯ್ತು ಅಂತ ಹೇಳ್ತಾರೆ. ಒಂದು ವೇಳೆ ನಿನ್ನ ಎಲ್ಲಿದೆ ಓಕೆ. ಒಂದು ವೇಳೆ ನಿನ್ನ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಿಯಂತ್ರಣ ತಪ್ಪಿದ್ರೆ ನಿನಗೇನಿದೆ? ಏನಿದೆ? ಮಾತಾಡೋವಲ್ರಿ. ಈಗ ನಾನು ಕಾರ್ ಓಡಿಸ್ಕೋತ ಹೋಗ್ತಾ ಇದ್ದೀನಿ. ನಾನು ಕಾರ್ ಓಡಿಸ್ಕೋತ ಹೋಗಿದ್ರೆ ನನ್ನ ಗಮನ ಬೇರೆ ಕಡೆ ಆದ್ರೆ ಮುಂದೆ ಏನಿರ್ತದೆ? ಅಪಘಾತ ಇರ್ತದೆ. ನಾನು ಉದಾಹರಣೆ ಕೊಟ್ಟಿದ್ದೀನಿ ಬಹಳಷ್ಟು ಸಾರಿ. ಮತ್ತೆ ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಒಂದು ವೇಳೆ ನಮ್ಮ ನಿಯಂತ್ರಣ ತಪ್ಪಿದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಆಘಾತ ಇದೆ ಇಲ್ರಿ? ಹೇಳ್ರಿ, ಇದೆ. ಒಂದು ವೇಳೆ ಮಂಡುತನದಿಂದ ನೀವು ಬದಲಾಗಲಿಲ್ಲ, ತಿರುಗಲಿಲ್ಲ, ಪಶ್ಚಾತ್ತಾಪದಿಂದ ತಿರುಗಲಿಲ್ಲ, ದೇವರ ಮಾತುಗಳ ಅಸಡ್ಡೆ ಮಾಡ್ತಾ ಇದ್ರಿ, ಪ್ರಾರ್ಥನೆ ಅಸಡ್ಡೆ ಮಾಡ್ತಾ ಇದ್ರಿ ಅಂದ್ರೆ ಇಲ್ಲಿ ವಚನ ಹೇಳ್ತದೆ ಆಧ್ಯಾತ್ಮಿಕ ಜೀವನದ ಪ್ರಯಾಣದ ನಿಯಂತ್ರಣ ತಪ್ಪಿ ಹೋಗುತ್ತದೆ ಅಂತಾರೆ. ಆ ನಿಯಂತ್ರಣ ತಪ್ಪಿದ್ರೆ ಮುಂದೆ ನಿನಗೆ ಆಘಾತ ಎಂಬುದಾಗಿ. ಅದಕ್ಕೆ ಪ್ರೀತಿಯ ದೇವಜನರೇ, ಇವತ್ತು ದೇವರ ಕೋಪ ಯಾವಾಗ ಬರ್ತದಪ್ಪ ಅಂತಂದ್ರೆ, ನ್ಯಾಯವಾದಂಥ ತೀರ್ಪು ಪ್ರಕಟವಾಗುವಂಥ ದಿವಸ ಯಾವಾಗಿರ್ತದೋ ಆ ದಿನ ದೇವರ ಕೋಪ ನನ್ನ ಮೇಲೆ ನಿನ್ನ ಮೇಲೆ ಬರುವಂಥದ್ದಾಗಿದೆ. ಹಾಗಾಗಿ ದೇವರ ಕೋಪ ನಮ್ಮ ಮೇಲೆ ಬರಬಾರದಂದ್ರೆ ದೇವರ ವಾಕ್ಯವನ್ನು ನಿರಂತರವಾಗಿ ಧ್ಯಾನ ಮಾಡಬೇಕು, ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಪ್ರಾರ್ಥಿಸುವಂಥವರಾಗಿರ್ಬೇಕು, ದೇವರ ಸಭೆಗೆ ನಿರಂತರವಾಗಿ ಬರುವಂಥವರಾಗಿರಬೇಕು. ದೇವರ ಕೆಲಸದ ವಿಷಯದಲ್ಲಿ ಮಂಡುತನ ಅನ್ನುವಂಥದ್ದು ತೋರಿಸಲೇಬಾರದರೆ ಪ್ರಿಯರೇ. ಪ್ರಾರ್ಥನೆ ವಿಷಯದಲ್ಲಿ ಮಂಡುತನ ತೋರಿಸ್ಬೇಡ್ರಿ, ವಾಕ್ಯದ ವಿಷಯದಲ್ಲಿ ಮಂಡುತನ ತೋರಿಸ್ಬೇಡ್ರಿ. ಅದು ವೈಯಕ್ತಿಕವಾಗಿರ್ಲಿ, ಕುಟುಂಬವಾಗಿರ್ಲಿ, ಒಂದು ವೇಳೆ ಸಭೆಯಾಗಿರ್ಲಿ. ಇಲ್ಲವಾದ್ರೆ ದೇವರ ಕೋಪ ಏನ್ ಮಾಡ್ತಾ ಇದೀಯಾ? ಕೂಡಿಟ್ಟುಕೊಳ್ತಾ ಇದೀಯ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡಿಕೊಳ್ಬೇಡ್ರಿ. ನಾನು ಯಾರನ್ನು ಉದ್ದೇಶಿಸಿ ಮಾತಾಡ್ತಾ ಇಲ್ಲ, ವಾಕ್ಯ ಆಧಾರ ಕೊಡ್ತಾ ಇದ್ದೀನಿ ನಾನು ಪ್ರಿಯರೇ. ಇದು ನನಗೂ ಕೂಡ ಮಾತಾಡುವಂಥದ್ದಾಗಿದೆ ವಾಕ್ಯ. ಬರೇ ಮೈಕ್ ಹಿಡ್ಕೊಂಡು ನಿಮಗೆ ನಾನು ಹೇಳಿ ನಾನು ಶ್ರೇಷ್ಠನೆಂಬುದಾಗಿ ಹೇಳ್ತಾ ಇಲ್ಲ, ನನಗೂ ಕೂಡ ವಾಕ್ಯ ಮಾತಾಡುವಂಥದ್ದಾಗಿದೆ. ನಾವು ದೇವರ ಸನ್ನಿಧಿ, ದೇವರ ಪ್ರಾರ್ಥನೆ, ದೇವರ ವಾಕ್ಯ ಒಂದು ವೇಳೆ ಅಸಡ್ಡೆ ಮಾಡುವುದಾದರೆ, ಈ ವಿಷಯದಲ್ಲಿ ಮಂಡುತನವನ್ನು ತೋರಿಸುವುದಾದರೆ ಖಂಡಿತ ದೇವರ ಕೋಪವನ್ನು ಕೂಡಿಟ್ಟುಕೊಳ್ಳುತ್ತಾ ಇದ್ದೀವಿ. ಇನ್ನು ನಾಲ್ಕನೇದಾಗಿ ನೋಡುವುದಾದರೆ, ದೇವರು ನಮ್ಮನ್ನು ಸುಮ್ಮನೆ ಬಿಡಲ್ಲ ಅಂತ. ಏನ್ ಮಾಡಲ್ಲ ಅಂತಾರೆ? ಸ್ವಲ್ಪ ಇದನ್ನು ನಿಮಗೆ ಗಮನ ಈ ಕಡೆ ಹೆಚ್ಚು ವಹಿಸ್ತೀನಿ, ಯಾಕಂದ್ರೆ ಇದು ಬಹಳ ಪ್ರಾಮುಖ್ಯತೆ ಆದ. ಮೊದಲನೇ ಪೇತ್ರ 2ನೇ ಅಧ್ಯಾಯ ನೀವು ಎಲ್ಲರೂ ತೆಗೆದಿಟ್ಕೊಡ್ರಿ. 2ನೇ ಪೇತ್ರ 2ನೇ ಅಧ್ಯಾಯ. ಮೊದಲನೇದಾಗಿ ಏನಂತಾರೆ? ಪಶ್ಚಾತ್ತಾಪದಿಂದ ದೇವರ ಬಳಿಗೆ ಬರಬೇಕು. 2ನೇದಾಗಿ ದೇವರ ದಯೆ ಏನು ಮಾಡಬಾರದು? ಅಸಡ್ಡೆ ಮಾಡಬಾರದು. 3ನೇದಾಗಿ ಮಂಡುತನದ ಪಶ್ಚಾತ್ತಾಪದ ಮನಸ್ಸು ಏನು ಮಾಡಬೇಕು? ತೆಗೆದುಹಾಕಬೇಕು. 4ನೇದಾಗಿ ಏನಪ್ಪ ಅಂದ್ರೆ ದೇವರು ನಮ್ಮನ್ನು ಸುಮ್ಮನೆ ಬಿಡಲ್ಲ. ಯಾಕೆ ಸುಮ್ಮನೆ ಬಿಡಲ್ಲ? ಅವು 3 ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮನ್ನು ಮಾತ್ರ ದೇವರು ಸುಮ್ಮನೆ ಬಿಡಲ್ಲ. ಕೆಲವೊಂದು ಸಾರಿ ಜಗಳದಾಗ ಹೇಳ್ತಿರ್ತಾರೆ, ನಾನು ನಿಮ್ಮನ್ನ ಸುಮ್ಮನೆ ಬಿಡಲ್ಲ ಅಂತಿರ್ತಾರೆ. ಅದು ಅವ್ರಿಗೆ ಗೊತ್ತು ಯಾಕೆ ಬಿಡಲ್ಲ ಯಾಕಿಲ್ಲ ಅಂತೇಳಿ. ಆದರೆ ಇಲ್ಲಿ ಸರ್ವ ಸೃಷ್ಟಿಕರ್ತನಾದಂಥ ದೇವರು ಹೇಳ್ತದಾನೆ, ನಾನು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಓದ್ರಿ ದಯವಿಟ್ಟು ಪೇತ್ರನ ಪತ್ರಿಕೆ 2ನೇ ಪೇತ್ರ 2ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯರೇ. 2 ಪೀಟರ್ ಚಾಪ್ಟರ್ 2 ವರ್ಸ್ 4. ಹೇಗೆಂದರೆ ದೇವದೂತರು
ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡ್ಲಿಲ್ಲ ಅಂತಾರೆ. ನನ್ನ ಕಡೆ ನೋಡ್ರಿ ಎಲ್ಲರೂ, ಯಾರನ್ನು ಸುಮ್ಮನೆ ಬಿಡ್ಲಿಲ್ಲ ಅಂತೆ? ದೇವದೂತರನ್ನೇ ಕ್ಯಾರಿ ಅನ್ಲಿಲ್ಲ ಅಂದ್ಮೇಲೆ ನಿನ್ನನ್ನು ನನ್ನನ್ನು ದೇವರು ಏನನ್ನೋದಲ್ಲ, ನೆನಪಿನಲ್ಲಿ ಇಟ್ಕೊಳ್ರಿ. ಅದಕ್ಕೆ ಮಂಡುತನದ ಜೀವನ ದೇವರ ಏನಂದ್ರೆ ಪ್ರೀತಿಗೆ ಪಾತ್ರವಾಗುವುದಿಲ್ಲ. ಅಸಡ್ಡೆ ಜೀವನ ದೇವರ ಕೃಪೆಗೆ ಪಾತ್ರರಾಗುವುದಿಲ್ಲ. ಪಶ್ಚಾತ್ತಾಪವಿಲ್ಲದಂತ ಮನಸ್ಸು ದೇವರ ದಯೆಗೆ ಪಾತ್ರವಾಗುವುದಿಲ್ಲ. ಅದಕ್ಕೆ ಹೆಂಗಿರಬೇಕು, ದೇವರು ಬಿಡಲ್ಲ ಅನ್ನುವಂತ ಪ್ರಶ್ನೆ ಏನು? ದೇವದೂತರನ್ನೇ ಬಿಟ್ಟಿಲ್ಲ ಅಂತಾರೆ. ಇದು ನಂದ ವಚನ ಇಲ್ಲಿ ಬರೆದಿದೆ ಪೇತ್ರನ ಪತ್ರಿಕೆಯಲ್ಲಿ. ನಿನ್ನೆ ನಾನು ಓದುವಾಗ ಅನಿಸ್ತು, ದೇವದೂತರನ್ನೇ ಬಿಟ್ಟಿಲ್ಲ ಅಂದ್ಮೇಲೆ ನಾನು ನೀನು ಏನಪ್ಪ ಏನೋ ಅಂತ ವಿಚಾರ. ಇವನು ಎಲ್ಲಿಂದ ದಬ್ಬಲ್ಪಟ್ಟ ಹೇಳ್ರಿ? ಸೈತಾನನು ಮ್ಯಾಲಿಂದ ದಬ್ಬಲ್ಪಟ್ಟ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದರಿಂದ, ದೇವರಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ದರಿಂದ ಅವನು ಮೇಲಿಂದ ದೊಬ್ಬಲ್ಪಟ್ಟ. ಮುಂದೆ ಬಹಳ ಚೆನ್ನಾಗಿದೆ ನೋಡ್ರಿ, 4ನೇ ವಚನ. ಹೇಗೆಂದರೆ ದೇವದೂತರು ಪಾಪ ಮಾಡಿದಾಗ ದೇವರು ಅವರನ್ನು ಸುಮ್ಮನೆ ಬಿಡದೆ ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪನ್ನು ಹೊಂದುವುದಕ್ಕೆ ಇಡಲ್ಪಟ್ಟವರಾಗಿರಬೇಕೆಂದು ಕತ್ತಲೆಯ ಗುಂಡಿಗಳಿಗೆ ಒಪ್ಪಿಸಿದ ನಂತರ ಇವರನ್ನು. ಯಾರು ನಿಮಗೆ ವಚನದ ಅರ್ಥ ಆಗಿಲ್ಲ ಅನ್ಸಕತ್ತದ ನನಗೆ. ದೇವರು ಯಾರನ್ನು ಎಲ್ಲಿಗೆ ದೊಬ್ಬಿದ? ಮಾತಾಡ್ರಿ. ದೇವರು ಯಾರನ್ನು, ದೇವದೂತರನ್ನು ಎಲ್ಲಿಗೆ ದೊಬ್ಬಿದ? ನರಕಕ್ಕೆ ದೊಬ್ಬಿದ. ಏನ್ ಮಾಡಿದ್ರಿಂದ? ತಪ್ಪು ಪಾಪ ಮಾಡಿದರಿಂದ. ಗಮನ ಕೊಡ್ರಿ. ದೇವದೂತರನ್ನೇ ದೊಬ್ಬೆ ನಂದ ಮೇಲೆ ನನ್ನನ್ನು ನಿನ್ನನ್ನು ಉಳಿಸ್ತಾನೇನು ಹೇಳ್ರಿ? ಬಿಡಲ್ಲ. ಮತ್ತೆ ಯೇಸುಸ್ವಾಮಿ ನಂಬಿ ಏನ್ ಲಾಭ ಅದ? ಪಾಯಿಂಟ್. ಯೇಸುಸ್ವಾಮಿ ನಂಬಿ ಏನ್ ಲಾಭ ಅದ? ಲಾಭ ಇದೆ. ಯಾವಾಗ? ದೇವರ ಚಿತ್ತದ ಅನುಸಾರವಾಗಿ ನಡೆದಾಗ ಮಾತ್ರ ಲಾಭ ಇದೆ ಪ್ರಿಯರೇ. ನನ್ನ ಇಷ್ಟದ ಅನುಸಾರವಾಗಿ ನಡೆದಾಗ ಲಾಭ ಇಲ್ಲ. ನನ್ನ ಮನಸ್ಥಿತಿ ಅನುಸಾರವಾಗಿ ನಡೆದಾಗ ಲಾಭ ಇಲ್ಲ. ದೇವರ ಚಿತ್ತದ ಅನುಸಾರವಾಗಿ ಭಯದಿಂದ ಭಕ್ತಿಯಿಂದ ನಡೆದಾಗ ಮಾತ್ರ ನಮಗೆ ಲಾಭ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕೆ ದೇವದೂತರು ಪಾಪ ಮಾಡಿದವರನ್ನು ಸುಮ್ಮನೆ ಬಿಡಲಿಲ್ಲ, ನರಕಕ್ಕೆ ದೊಬ್ಬಿ ನ್ಯಾಯ ತೀರ್ಪು ಹೊಂದಬೇಕೆಂದು ಕತ್ತಲೆ ಗುಂಡಿಗಳಿಗೆ ಒಪ್ಪಿಸಿದನಂದ ಮೇಲೆ ಇವತ್ತು ನಾವು ಜಾಗೃತ ವಹಿಸಬೇಕಾಗಿದೆ, ಎಚ್ಚರವಾಗಿರಬೇಕಾಗಿದೆ. ನಾವು ಬದಲಾಗಬೇಕಾಗಿದೆ, ನಾವು ಪರಿವರ್ತನೆಯಾಗಬೇಕಾಗಿದೆ. ಅಸಡ್ಡೆತನವನ್ನು ನಾವು ಏನಂತಂದ್ರೆ ತೆಗೆದುಹಾಕಬೇಕಾಗಿದೆ. ಮಂಡುತನವನ್ನು ನಾವು ತೆಗೆದುಹಾಕಬೇಕಾಗಿದೆ. ನಾವು ದೇವರ ಶಿಕ್ಷೆಗೆ ಗುರಿಯಾಗಬಾರದು, ದೇವರ ಕೋಪಕ್ಕೆ ಗುರಿಯಾಗಬಾರದು. ಪ್ರೀತಿಯ ದೇವಜನರೇ, ಹಾಗಂದ ಮೇಲೆ ದೇವರ ಸನ್ನಿಧಾನದಲ್ಲಿ ಬಹಳ ಭಯದಿಂದ ಭಕ್ತಿಯಿಂದ ಇರಬೇಕಾಗಿದೆ. ದಯವಿಟ್ಟು ಗಮನ ಕೊಡ್ರಿ. 5ನೇ ವಚನ ಮತ್ತೆ ಹೇಳ್ತದಾನೆ, ಬರೇ ದೇವದೂತರನ್ನಷ್ಟೇ ದೊಬ್ಬಲಿಲ್ಲ. 5ನೇ ವಚನ ನೋಡ್ರಿ ಏನ್ ಹೇಳ್ತಾನಂದ್ರೆ, ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲ ಪ್ರಳಯವನ್ನು ಬರಮಾಡಿದನು. ಜಲಪ್ರಳಯ ಉಂಟಾಯ್ತಿಲ್ರಿ ಯಾರ ಕಾಲದಲ್ಲಿ? ನೋಹನ ಕಾಲದಲ್ಲಿ. ಯಾಕೆ? ಅವ್ರು ಯಾರು ನೀತಿವಂತರಿರಲಿಲ್ಲ, ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡ್ರು. ವಚನ ಹೇಳ್ತದೆ, ಮದುವೆ ಮಾಡ್ತಿದ್ರು, ಮದುವೆ ಮಾಡಿಕೊಡ್ತಿದ್ರು, ವ್ಯಭಿಚಾರ ಏನಂದ್ರೆ ಅನೇಕ ಮೋಸ, ಅನ್ಯಾಯ, ಕಳ್ಳತನ ಹೆಚ್ಚು ನಡೀತಿತ್ತಂತ್ರಿ ಆಗಿನ ದಿನಗಳಲ್ಲಿ, ನೋಹನ ಕಾಲದಲ್ಲಿ. ಅದಕ್ಕೆ ದೇವರು ಏನಂದ್ರೆ, ಇಲ್ಲಿ ಸುನೀತಿಯನ್ನು ಸಾರುವರಾದ ನೋಹನು ಅವನೊಂದಿಗೆ ಬೇರೆ 7 ಮಂದಿಯನ್ನು ದೇವರು ಏನ್ ಮಾಡ್ತದನಂದ್ರೆ ಉಳಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಯಾರಿಗೆ ರಕ್ಷಣೆ ಸಿಕ್ಕಿತು? ನೀತಿವಂತರಿಗೆ ರಕ್ಷಣೆ ಸಿಕ್ಕಿತು. ನೋಹ ಏನಾದ? ನೀತಿವಂತನಾದ. ನೋಹನು ನೀತಿವಂತನಾಗಿರುವುದರಿಂದ ಅಲ್ಲಿ ನೋಹನಿಗೆ ಏನು ಸಿಕ್ಕಿತು? ರಕ್ಷಣೆ ಸಿಕ್ಕಿತು, ಪಾಪಿಗಳಿಗಲ್ಲ. ಅದಕ್ಕಾಗಿ ಇವತ್ತು ನಾವು ಏನ್ ಮಾಡಬೇಕಾಗಿದೆ ಅಂದ್ರೆ, ನಾವು ನಮ್ಮ ಮಂಡುತನದಿಂದ ನಾವು ಏನ್ ಮಾಡಬೇಕಾಗಿದೆ? ತಿರುಗಬೇಕಾಗಿದೆ. ಮಂಡುತನದ ಮನಸ್ಸಿನಿಂದ ಬದಲಾಗಬೇಕಾಗಿದೆ.
ಪಶ್ಚಾತ್ತಾಪವಿಲ್ಲದಂಥ ಮನಸ್ಸಿನಿಂದ ಪರಿವರ್ತನೆ ಆಗಬೇಕಾಗಿದೆ. ದೇವರ ವಾಕ್ಯ ಪ್ರಾರ್ಥನೆಯನ್ನುವಂಥ ವಿಷಯದಲ್ಲಿ ಅಸಡ್ಡೆ ಮಾಡ್ತಾ ಇದ್ದೇವೆ. ಇವುಗಳಿಂದ ಕೂಡ ನಾವು ರೂಪಾಂತರ ಹೊಂದಬೇಕಾಗಿದೆ ಪ್ರಿಯರೇ. ಅಂದಾಗ ಮಾತ್ರ ನಾವು ದೇವರು ಕೋಪಕ್ಕೆ ಗುರಿಯಾಗುವುದಿಲ್ಲ, ದೇವರು ನಮ್ಮನ್ನು ರಕ್ಷಣೆ ಮಾಡುತ್ತಾನೆ ಪ್ರಿಯರೇ. ದೇವದೂತರನ್ನು ಕೂಡ ದೇವರು ಏನು ಮಾಡಲಿಲ್ಲಂತೆ, ಸುಮ್ಮನೆ ಬಿಡಲಿಲ್ಲ. ನೋಹನ ಕಾಲದಲ್ಲಿ ಯಾರನ್ನೂ ಕೂಡ ಬಿಡಲಿಲ್ಲ. ದೇವರಿಗೆ ವಿರುದ್ಧವಾದರೆ ನಿನ್ನನ್ನು ದೇವರು ಬಿಡುವುದಿಲ್ಲ ರೀ. ಏನು ಮಾಡಲ್ಲ, ಸುಮ್ಮನೆ ನಂಬಿನಪ್ಪ ಯೇಸ್ವಾಮಿನ, ಮನೆಗಿದ್ರೆ ಚೆನ್ನಾಗಿತ್ತಂತ ಅನ್ಬೇಡ್ರಿ. ಆದರೆ ಯೇಸು ಮುಂದೆ ಬರ್ತದೆ, ಪಾಯಿಂಟ್ ಇದೆ. ಯೇಸು ಎಂಥವನು? ಒಳ್ಳೆಯ ದೇವರು. ಯೇಸು ಯಾರು? ನೀನು ಪಾಪಿ ಅಂತ ಗೊತ್ತಿದ್ದು ಕೂಡ ಪ್ರೀತಿ ಮಾಡಿದಾತನ್ರಿ ಆತನು. ಆತನನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳ ಪ್ರಾಮುಖ್ಯತೆ ಇದೆ. ನೀವು ಅಪಾರ್ಥ ಮಾಡ್ಕೊಳ್ಬೇಡ್ರಿ. ಸುಮ್ಮನೆ ಬಿಡಲ್ಲ ಅಂದ್ರೆ ನಿಮಗೇನು ಕುತ್ತಿಗಿಡ್ದು ಒಯ್ದು ನರಕದಾಗ ಹಾಕ್ಲಿಕ್ಕೆ ಆತನೇನು ಅಷ್ಟು ಮನುಷ್ಯತ್ವ ಇಲ್ಲದಂತ ಒಂದು ದೇವರು, ಏನಂತಂದ್ರೆ ದೇವರ ಆತ್ಮದಿಂದ ನಡೆಸಲ್ಪಡದಿರುವಂತ ದೇವರು ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳಬೇಡ್ರಿ. ಆತನ ಎಲ್ಲವೂ ಗೊತ್ತು. ಆತನು ಸರ್ವಶಕ್ತನು, ಸರ್ವವ್ಯಾಪ್ತಿ, ಸರ್ವಜ್ಞಾನಿಯಾಗಿದ್ದಾನೆ. ಹಾಗಂದ ಮೇಲೆ ಯಾಕ್ರಿ ದೇವರು ಸುಮ್ಮನೆ ಬಿಡೋಲ್ಲ ಅಂತಂದ್ರೆ, ಎಲ್ಲವೂ ಆತನ ಕೈಯಲ್ಲಿದೆ ಅಂತಾರೆ. ಎಲ್ಲವೂ ಯಾರ ಕೈಯಲ್ಲಿದೆ? ದೇವರ ಕೈಯಲ್ಲಿದೆ. ನನ್ನ ಜೀವ ದೇವರ ಕೈಯಲ್ಲಿದೆ, ನಿಮ್ಮ ಜೀವ ದೇವರ ಕೈಯಲ್ಲಿದೆ. ಯೋಬನ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ ಒಂದು ಮಾತು ಬರೀತಾನೆ. ಏನಂತಂದ್ರೆ, ಪ್ರತಿ ಪ್ರಾಣಿಯ ಪ್ರಾಣವು, ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಯಾರ ಕೈಯಲ್ಲಿರಿ? ಈಗ ಹೇಳ್ರಿ, ದೇವರ ಕೈಯಲ್ಲಿ ನಿಮ್ಮ ಆತ್ಮ ನಮ್ಮ ಆತ್ಮ ಅದ ಅಂದ್ರೆ ಯಾರಿಗೆ ಭಯ ಪಡಬೇಕು? ಮಂಡುತನದಿಂದ ಇರಬೇಕಾ? ಅಸಡ್ಡೆ ಮಾಡಬೇಕಾ? ಕಠಿಣ ಹೃದಯ ಇರಬೇಕಾ? ಇರಬಾರದು. ಹೇಗೆ? ಭಯದಿಂದ ಭಕ್ತಿಯಿಂದ ಕೂಡಿದವರಾಗಿ ದೇವರ ಚಿತ್ತದನುಸಾರವಾಗಿ ನಡೀಬೇಕು ನಾವು. ಅಂದಾಗ ಮಾತ್ರ ದೇವರು ಏನ್ ಮಾಡ್ತಾನೆ? ಬಲ ನಂಬಿಗಸ್ತನಾದಂಥ ಆಳು, ನನ್ನ ಮಗಳೇ, ನನ್ನ ಮಗನೇ ಎಂಬುದಾಗಿ ದೇವರು ನಮಗೆ ಕರೆಯುವಾತನಾಗಿದ್ದಾನೆ. ದೇವರು ಸುಮ್ಮನೆ ಬಿಡಲ್ಲ ಅಂತೇಳಿ ನೀವು ಆ ವಚನ ಕೇಳಿದ್ರೆ, ಆದ್ರೆ ದೇವರು ಎಂಥವನು? 119ನೇ ಕೀರ್ತನೆ 68ನೇ ವಚನದಲ್ಲಿ ಒಂದು ಮಾತು ಹೇಳ್ತದೆ, ಆತನು ಒಳ್ಳೆಯವನು. ಏನ್ ಮಾಡ್ತಾನೆ? ಒಳ್ಳೆಯದನ್ನೇ ಮಾಡ್ತಾನಂತಾರೆ. ಆಮೆನ್. ದೇವರು ಯಾರು? ಅಲ್ಲಿ ಸುಮ್ಮನೆ ಯಾರಿಗೆ ಬಿಡಲ್ಲ ಅಂತ ಹೇಳಿದಂತೇಳಿ ನೀವು ಅರ್ಥ ಮಾಡಿಕೊಂಡಿದ್ದೀರಿ. ದೇವರ ವಿಷಯದಲ್ಲಿ ತಪ್ಪಾರ್ಥ ತಿಳ್ಕೊಳ್ಬೇಡ್ರಿ. ಆದ್ರೆ ದೇವರು ಎಂಥವನು? ಒಳ್ಳೆಯವನು. ಆತನು ಒಳ್ಳೆಯದನ್ನೇ ಮಾಡ್ತಾನೆ. ಆದ್ರೆ ಆತನ ಕೋಪ ಎಷ್ಟೊತ್ತಿರ್ತದೆ? ಕ್ಷಣ ಮಾತ್ರ ಇರುವಂತದ್ದಾಗಿದೆ. ಹಾಗಂದ ಮೇಲೆ ದೇವರ ಕೃಪೆ ಅಸಡ್ಡೆ ಮಾಡಬೇಡ್ರಿ ಮಕ್ಕಳೇ, ದೇವ ಮಕ್ಕಳೇ, ಪ್ರೀತಿ ದೇವಜನರೇ. ದೇವರ ಸನ್ನಿಧಾನದಲ್ಲಿ ಏನಂದ್ರೆ ಮೊಂಡುತನದಿಂದ ನೀವು ಏನಂದ್ರೆ ನಡೆದುಕೊಳ್ಳಬೇಡ್ರಿ. ನಿಮ್ಮ ಮನಸ್ಸು ಕಠಿಣ ಮಾಡಿಕೊಳ್ಳಬೇಡ್ರಿ. ನಿಮ್ಮ ಆಲೋಚನೆ ಕಠಿಣ ಮಾಡಿಕೊಳ್ಳಬೇಡ್ರಿ. ಮನ ತಿರುಗಿರಿ. ಯಾರ ಕಡೆಗೆ? ದೇವರ ಕಡೆಗೆ ಪ್ರಿಯರೇ. 145ನೇ ಕೀರ್ತನೆ 9ನೇ ವಚನದಲ್ಲಿ ಒಂದು ಮಾತು ಹೇಳ್ತಾನೆ, ಲಾರ್ಡ್ ಈಸ್ ಗುಡ್ ಟು ಆಲ್ ಎಂಬುದಾಗಿ. ಅಂದ್ರೆ ಯೆಹೋವನು ಸರ್ವೋಪಕಾರಿಯು, ತಾನು ನಿರ್ಮಿಸಿದವುಗಳನ್ನೆಲ್ಲ ಕರುಣಿಸುವಾತನಾಗಿದ್ದಾನೆ. ಅದಕ್ಕಾಗಿ ಪಶ್ಚಾತ್ತಾಪದೊಂದಿಗೆ ದೇವರ ಸನ್ನಿಧಾನಕ್ಕೆ ಬರಬೇಕಾಗಿದೆ. ದೇವರು ಎಂಥವನಂತೆ? ಮಹೋಪಕಾರಿಯಾಗಿದ್ದಾನೆ. ತಾನು ನಿರ್ಮಿಸಿದಂತ ಪ್ರತಿಯೊಂದು ಮನುಷ್ಯ ಜಾತಿಯಿಂದ ಹಿಡಿದು ಎಲ್ಲವುಗಳನ್ನು ಕರುಣಿಸುವಾತನಾಗಿದ್ದಾನಂತಾರೆ. ದೇವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. ನೀನು ಪಶ್ಚಾತ್ತಾಪದಿಂದ ಮನ ತಿರುಗಿ ಬರುವುದಾದ್ರೆ ನಾನು ಕರುಣಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ನಾನು ನಿನ್ನನ್ನು ಪ್ರೀತಿ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ನೀನು ದೇವರ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ಬರ್ತಾ ಇದೀಯಾ? ಅದು ಬಹಳ ಮುಖ್ಯ. ಮುರಿದ ಮನಸ್ಸುಳ್ಳವರಾಗಿ, ತೆರೆದ ಹೃದಯ ಉಳ್ಳವರಾಗಿ, ಪಶ್ಚಾತ್ತಾಪದಿಂದ ಕೂಡಿದವರಾಗಿ, ತಗ್ಗಿದ ಮನೋಭಾವದಿಂದ, ತಾಳ್ಮೆಯಿಂದ ನಾವು ದೇವರ ಸನ್ನಿಧಾನಕ್ಕೆ ಬರುವುದಾದರೆ, ಈಗೋ ದೇವರು ನಿನಗಾಗಿ ಸಿದ್ಧನಿದ್ದಾನೆ. ದೇವರು ನಿನಗಾಗಿ ಸಿದ್ಧನಿದ್ದಾನೆ. ಯಾವ ವಿಷಯದಲ್ಲಿ? ಯಾವ ವಿಷಯದಲ್ಲಿ? ದೇವರ ಕೋಪಕ್ಕೆ ತಪ್ಪಿಸುವ ವಿಷಯದಲ್ಲಿ ಸಿದ್ಧನಿದ್ದಾನೆ. ದೇವರ ಕೋಪದಿಂದ ನಿನ್ನನ್ನು ಬಿಡುಗಡೆ ಮಾಡುವಾತನಾಗಿದ್ದಾನೆ. ಸಂರಕ್ಷಣೆ ಮಾಡುವಾತನಾಗಿದ್ದಾನೆ. ನಿನಗೆ ಪ್ರೀತಿ, ಸಮಾಧಾನ, ಸಂತೋಷ, ನೆಮ್ಮದಿಯನ್ನು ತೋರಿಸುವಾತನಾಗಿದ್ದಾನೆ. ಹಾಗಂದ ಮೇಲೆ ಇನ್ನು 6ನೇದಾಗಿ ನೋಡುವುದಾದರೆ, ಕೆಲವೊಂದು ಸಾರಿ ದೇವರ ಬಳಿಗೆ ಬಂದಾಗ, ಯೇಸು ಕ್ರಿಸ್ತನನ್ನು ನಂಬಿದಾಗ ಶೋಧನೆಗಳು ಬರ್ತವೆ, ತೊಂದರೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ಬಲಹೀನತೆಗಳು ಬರ್ತವೆ.
ಕೆಲವೊಂದು ಸಾರಿ ದುಃಖ ಕೂಡ ಆಗ್ತದೆ. ಆದರೂ ಕೂಡ ಬೈಬಲ್ ಹೇಳುತ್ತದೆ, ದೇವರ ಚಿತ್ತಾನುಸಾರವಾಗಿರುವಂಥ ದುಃಖ ನಮಗೆ ನಷ್ಟ ತರುವುದಿಲ್ಲ ಅಂತ ಪ್ರಿಯರೇ. ಎಲ್ಲಿ ಬರೆದಿದ್ದಾನಂದ್ರೆ 2 ಕೊರಿಂಥ 7ನೇ ಅಧ್ಯಾಯ 9ರಿಂದ 11ನೇ ವಚನದಲ್ಲಿ ನೋಡುವಾಗ ಈ ವಚನ ಸಿಗ್ತದೆ. 6ನೇದಾಗಿ ಏನಪ್ಪ ಅಂದ್ರೆ, ದೇವರ ಚಿತ್ತಾನುಸಾರದ ದುಃಖವು ನಷ್ಟವನ್ನುಂಟು ಮಾಡುವುದಿಲ್ಲ. ಲೋಕದ ರೀತಿಯಲ್ಲಿರುವಂತ ದುಃಖ ನಿನಗೆ ನಷ್ಟ ತರಬಹುದು, ಲೋಕದ ಮರಣ ನಿನಗೆ ನಷ್ಟ ತರಬಹುದು. ಆದರೆ ದೇವರ ಚಿತ್ತಾನುಸಾರವಾಗಿರುವಂತ ದುಃಖ ನಿನಗೇನು ಮಾಡಲ್ಲ ಅಂತಾರೆ, ನಷ್ಟವನ್ನುಂಟು ಮಾಡುವುದಿಲ್ಲ. ಅಲ್ಲಿ ಹೇಳ್ತದೆ, ಪೌಲನು ಬರೀತಾ ಇದ್ದಾನೆ, ನಿಮಗೆ ದುಃಖ ಆಗಿದೆ ಎಂದು ಸಂತೋಷವಿಲ್ಲ, ಆದರೆ ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪೌಲ, ನೀವು ದುಃಖ ಆಗಿದೆ ಅಂತೇಳಿ ನಾನು ಸಂತೋಷ ಪಡೋದಿಲ್ಲ ಅಂತ ಹೇಳ್ತಾನೆ ಅವರಿಗೆ. ಆದ್ರೆ ನೀವು ದುಃಖಪಟ್ಟು ಮನಸ್ಸನ್ನು ಬೇರೆ ಮಾಡಿಕೊಂಡ್ರೆ ಅಲ್ಲ, ಅದಕ್ಕಾಗಿ ನಾನು ಸಂತೋಷ ಪಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮ ಮಂಡುತನದ ಮನಸ್ಸು ಏನಾಗಬೇಕಾಗಿದೆ, ಬದಲಾಗಬೇಕಾಗಿದೆ. ಅಸಡ್ಡೆತನ ಬದಲಾಗಬೇಕಾಗಿದೆ. ಕಠಿಣ ಮನಸ್ಸು, ಕಠಿಣ ಹೃದಯ ಬದಲಾಗಬೇಕಾಗಿದೆ. ಅಂದಾಗ ಮಾತ್ರ ದೇವರು ಏನ್ ಮಾಡ್ತಾನಂತಂದ್ರೆ, ನಮ್ಮನ್ನು ಖಂಡಿತವಾಗಲೂ ತನ್ನ ಶ್ರೇಷ್ಠವಾಗಿರ್ತಕ್ಕಂಥ ಕೃಪೆಯಿಂದ ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ನೋಡ್ರಿ, ಅಲ್ಲಿ ಹೇಳ್ತಾನೆ, ದೇವರ ಚಿತ್ತಾನುಸಾರವಾದಂಥ ದುಃಖವು ಮಾನಸಾಂತರದಿಂದ ರಕ್ಷಣೆಗೆ ತರುತ್ತದೆ. ಲೋಕದವರಿಗಿರುವಂಥ ದುಃಖವು ಮರಣ. ದೇವರ ಚಿತ್ತಾನುಸಾರವ ದುಃಖವು ನಮಗೆ ಎಂತ ತಹತಃ ಉಂಟು ಮಾಡಿತು ಎಂಬುದಾಗಿ ಪೌಲನು ಬರೀತಾ ಇದ್ದಾನೆ. ನಿಮ್ಮ ಜೀವನದಲ್ಲಿ ದುಃಖಗಳಿರ್ಬೋದು, ಕಷ್ಟಗಳಿರ್ಬೋದು, ಅವುಗಳಿಂದ ಕಣ್ಣೀರು, ಅನೇಕ ನೋವು, ವೇದನೆ ನೀವು ಪಟ್ಟಿರಬಹುದು. ಆದರೆ ಇದು ದೇವರ ಚಿತ್ತಾನುಸಾರವಾಗಿದ್ದರೆ ಒಂದು ದಿನ ದೇವರ ದಯೆ ನಿಮ್ಮ ಮೇಲೆ ಬರುವಂಥದ್ದಾಗಿದೆ, ದೇವರ ಕೃಪೆ ನಿಮ್ಮ ಮೇಲೆ ಆವರಿಸಿಕೊಳ್ಳುವಂಥದ್ದಾಗಿದೆ ಪ್ರಿಯರೇ. ಅದಕ್ಕೆ ಹೇಳ್ತಾನೆ, ಒಂದು ವೇಳೆ ನಿನ್ನ ದುಃಖ ಯಾರು ನೋಡದೇ ಇರಬಹುದು, ಆದರೆ ಸೃಷ್ಟಿಕರ್ತನು ನೋಡ್ತಾ ಇದ್ದಾನೆ. ನಿನ್ನ ಹೃದಯ ಯಾರು ನೋಡದಿರಬಹುದು, ಸೃಷ್ಟಿ ಮಾಡಿದಂಥ ದೇವರು ನೋಡ್ತಾ ಇದ್ದಾನೆ. ನಿನ್ನ ಕಷ್ಟ ಯಾರು ನೋಡದೇ ಇರಬಹುದು, ಸೃಷ್ಟಿ ಮಾಡಿದಂಥ ಯೇಸು ನೋಡ್ತಾ ಇದ್ದಾನೆ. ನಿನ್ನ ಕಣ್ಣೀರಾಗಲಿ, ನಿನ್ನ ಪರಿಸ್ಥಿತಿಗಳಾಗಲಿ, ಯಾವುದೇ ಆಗಲಿ ದೇವರು ನೋಡ್ತಾ ಇದ್ದಾನೆ. ಅದಕ್ಕೆ ಕಡೆಗೆ ತಿರುಗಿದರೆ ದೇವರ ಕರುಣೆ ನಿಮ್ಮ ಮೇಲೆ ಉದಯಿಸುವಂಥದ್ದಾಗಿದೆ. 8ನೇದಾಗಿ, 7ನೇದಾಗಿ, 6ನೇದಾಗಿ, ದೇವರ ಚಿತ್ತಾನುಸಾರವಾದಂಥ ದುಃಖ ನಷ್ಟವನ್ನು ಉಂಟು ಮಾಡುವುದಿಲ್ಲ.